ನಮಸ್ಕಾರ ವೀಕ್ಷಕರೇ, ಹೆಂಗಿದ್ದೀರಾ? ಎಲ್ಲರೂ ಆರಾಮಿರಬೇಕು, ಆರಾಮಿರ್ತಿರ್ತಂತ ಅನ್ಕೊಂಡಿದ್ದೀನಿ. ಇವತ್ತು ಡೇ 2 ಗದಗ್ನಾಗ. ನಿನ್ನೆ ನಂದು ಬ್ಲಾಗಲ್ಲಿ ನೋಡಿರ್ಬೇಕು ನೀವು, ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಸಾಯಂಕಾಲ, ಆಮೇಲೆ ವೀರನಾರಾಯಣ ದೇವಸ್ಥಾನ ಹೋಗಿದ್ವಿ. ಇವತ್ತು ಡೇ 2, ಇವತ್ತು ರಾತ್ರಿ ವಾಪಸ್ ಹೋಗ್ಬೇಕು ನಾವು ಬೆಂಗಳೂರಿಗೆ. ಇವತ್ತು ನಾನು, ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣವರು ಎಲ್ಲರೂ ಹೋಗ್ತಾ ಇದ್ದೀವಿ ವೆಂಕಟಾಪುರಿಗೆ. ಇವಾಗ ಮನೆ ಬಿಟ್ಟಿದ್ದೀವಿ ವೆಂಕಟಾಪುರದಿಂದ, ಮತ್ತೆ ಅಲ್ಲಿ ಒಂದು 2-3 ದೇವಸ್ಥಾನ ಹೋಗ್ಬೇಕಂತದ. ಸೊ ವೆಂಕಟಾಪುರ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ ಹೆಂಗೆ ದೇವಸ್ಥಾನದ. ಇದು ಬಟ್ ಈಗ ಗದಗ ಲೋಕಲ್ ಹೆಂಗಿದೆ ಊರು ನೋಡ್ರಿ ಇಲ್ಲಿ. ಸೊ ಇದೆಲ್ಲ ಸ್ಟೇಷನ್ ನೋಡಿರ್ಬೇಕು, ಗೊತ್ತಿಲ್ಲ ನನಗೆ. ಸ್ವಲ್ಪ ನಿನ್ನೆ ಸಾಯಂಕಾಲ ಹೋದಾಗ ನನಗೆ ಸ್ವಲ್ಪ ರೂರಲ್ ವೈಬ್ಸ್ ಸಿಕ್ತು ಅಲ್ಲೇ ದೇವಸ್ಥಾನ ಹತ್ರ ಹೋದಾಗ. ಭಾಳ ಚಲೋ ಇತ್ತು. ಸೊ ಪ್ರಯಾಣ ಸಾಗಿಸ್ತಾ ಇದ್ದೇವೆ, ಆಟೋದಲ್ಲಿ ಹೋಗಿದ್ದೀವಿ. ರಮೇಶ್ವರ್ ಇದ್ದಾರೆ ಇಲ್ಲಿ ನೋಡ್ರಿ, ಹೋಗ್ತಾ ಇದ್ದೀವಿ. ಇದೆ ಐ ಥಿಂಕ್ ಇವತ್ತು ಇಲ್ಲೇ ಬರಬೇಕಲ್ಲ ನಾವು, ಗಾಂಧಿ ಸರ್ಕಲ್ ಇದು. ಹಾಂ, ಈ ಗಾಂಧಿ ಸರ್ಕಲ್ ಇವತ್ತು ರಾತ್ರಿ ನಾವು ಇಲ್ಲಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಭಾಳ ಭಯ ಬಂತು, ನಿನ್ನೆ ಬೆಳಗ್ಗೆ ಬಂದಿದ್ವಿ ಆಟೋನಾಗ. ವೆಂಕಟಾಪುರ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ವೆಂಕಟಾಪುರ ಇಲ್ಲಿಂದ ರಮೇಶ್ವರೇ? ಎಷ್ಟು? ಹಾಂ, ಇಲ್ಲಿಂದ 30 ಕಿಲೋಮೀಟರ್ ಇದೆ. ಏನೋ ಹೋಗುವಾಗ ಏನು ತೋರಿಸೋದಂತ ಏನು ನನಗೂ ಗೊತ್ತಿಲ್ಲ. ಈಗ ಇದ್ದಿದ್ದು ಬರೀ ಲೋಕಲ್ ತೋರಿಸ್ಲಿಕ್ಕಂತೀನಿ. ಗಾಂಧಿ ಸರ್ಕಲ್ ಆಯ್ತು, ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲು. ವೀಕ್ಷಕರೇ, ಇದು ಎಲ್ಲ ನೋಡಿದ ಮೇಲೆ ನಂಗೆ ಹಳೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ವ್ಯೂಸ್ ಜ್ಞಾಪಕ ಆಗುತ್ತೆ. ನಾನು ಆ್ಯಸ್ ಎ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಈ ಗದಗೂರಲ್ಲಿ ಬರ್ತಿದ್ದೆ. ಗದಗು, ಗಜೇಂದ್ರಗಡ ಎಲ್ಲ ನೋಡಿದ್ದೀನಿ. ಆದರೆ ಆ ಫೀಲ್ಡ್ ಚೇಂಜ್ ಆದಮೇಲೆ ಇವಾಗ ಬರ್ತಾ ಇದ್ದೆ, ಎಲ್ಲ ಹಳೆ ನೆನಪುಗಳು ಬರ್ತಾಯಿದೆ. ಭಾಳ ಚೇಂಜಸ್ ಆಗಿದೆ ಇಲ್ಲೇ. ಸೊ ಇದು ಗದಗ ಸಿಟಿ. ಹಿಂಗೆ ಮುಂದೆ ಹೋದಂಗೆ ಮತ್ತೆ ಇದು ಪಾಯಿಂಟು. ಈ ಪಾಯಿಂಟಲ್ಲಿ ನಾವು ಬರಬೇಕು ಇವತ್ತು. ಬಸ್ ಯಾವ್ದು ಹೋಟೆಲ್ ಇದು? ಶಾನ್ಬಾಗ್ ಹೋಟೆಲ್ ಮುಂದೆ ನಮ್ದು ಬೋರ್ಡಿಂಗ್ ಇದೆ. ಬೆಂಗಳೂರು ಬಸ್ ಕಾಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಗದಗದಿಂದ ಯಲಬುರ್ಗ. ಬೆಂಗಳೂರಿನಿಂದ ಬರ್ತಾ ಇರುವಾಗ ನಾವು ವಯ ಯಲಬುರ್ಗ ಬಂತೀವಿ. ಡೈರೆಕ್ಟ್ ಗದಗ ಬಸ್ ಸಿಗಲಿಲ್ಲ ಅಂತಂದರೆ ಭಾಳ ರಶ್ ಇತ್ತು. ನಾವು ಆದಷ್ಟು ಲಘು ಬರಬೇಕಾಗಿತ್ತು. ಕಟ್ಟು ಜರ್ನಿ ಮಾಡಿ ರೋಡ್ವರೆಗೂ ಬಂದ್ವಿ, ರೋಡ್ನಿಂದ ಗದಗ ಬಂದ್ವಿ. ಓಕೆ ವೀಕ್ಷಕರೇ, ಹೆಂಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಏನು ಒಳ್ಳೆ ಸೀನ್ರಿ ಸಿಗ್ತಾರೆ ನಾನು ಮತ್ತೆ ರೆಕಾರ್ಡ್ ಮಾಡ್ತೀನಿ. ಸೊ ವೆಂಕಟಾಪುರ್ಗೆ ಹೋದ್ಮೇಲೆ ಮತ್ತೆ ಎಲ್ಲ ಡೀಟೇಲ್ ಆಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನೋಡಿರಿ, ವೆಂಕಟಾಪುರ ಹೋಗ್ತಾ ಇರುವಾಗ ಇದು ಕಪ್ಪದ ಗುಡ್ಡ ಅಂತಂತಾರೆ. ಇದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟು ನಮ್ಮ ರಮೇಶ್ ಅವರು ಒಂಥರ ಇವತ್ತು ಟೂರಿಸ್ಟ್ ಗೈಡ್ ಆಗಿದ್ದಾರೆ. ಅವರೆಲ್ಲ ಹೇಳ್ತಾರೆ ಇದ್ರ ಮಹತ್ವದ ಬಗ್ಗೆ. ನಾನು ಬರೀ ತೋರಿಸ್ತಾ ಇದ್ದೀನಿ. ಗದಗದಿಂದ ವೆಂಕಟಾಪುರ ಹೋಗ್ಬೇಕಂದ್ರೆ ಹೇಗಿದೆ ನೋಡಿ ರೂಟು. ಇದು 2 ವೇ, ಚಿಕ್ಕದು ರೋಡು, ಫುಲ್ ಇಟ್ಸ್ ಲೈಕ್ ಈ ಜಂಗಲ್ ಓನ್ಲಿ. ಸ್ವಲ್ಪ ಮುಂದೆ ಹೋಗಿ ನಿಲ್ತೀನಿ, ಮತ್ತೆ ಹೇಳ್ತೀನಿ ನಿಮಗೆ ಕಪ್ಪದ ಕೂಡ ಅದ್ರದ್ದು ಏನು ಇಂಪಾರ್ಟೆನ್ಸು. ಇಲ್ಲಿ ನೋಡಿರಿ, ಇಲ್ಲಿ ವಿಂಡ್ ಮಿಲ್ಸ್ ಇದೆ. ಐ ಥಿಂಕ್ ಅಷ್ಟೊಂದು ಕ್ಲಿಯರ್ ಬರ್ತಾ ಇಲ್ಲ. ಬಟ್ ಎನಿವೇ ನನ್ನ ಉದ್ದೇಶ ರೋಡ್ ಹೇಗಿದೆ ಅಂತ ತೋರಿಸ್ಬೇಕು. ಚೆನ್ನಾಗಿದೆ, ರೋಡ್ ಏನೋ ಚೆನ್ನಾಗಿದೆ. ಬಂದರೆ ಇಟ್ಸ್ 2 ವೇ, ಏನು ತೊಂದರೆ ಇಲ್ಲ. ಸೊ ವಿಲ್ ಸ್ಟಾಪ್ ಹಿಯರ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ರಮೇಶ್ ಅವ್ರು ಹೇಳ್ತಾರೆ ಕಪ್ಪದ ಕೂಡ ಮುಂದಿನ ತೋರಿಸ್ತೀನಿ ನಿಮಗೆ. ಕಳಸಾಪುರ ಹತ್ರ ಹನುಮಂತ ದೇವರ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ. ವೀಕ್ಷಕರೇ, ಇದು ಯಾವುದು ಕಳಸಾಪುರ ಅಂತ. ಇಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಕೂಡ ಇದೆ. ಇಲ್ಲಿಂದ ಕಾಣಿಸುತ್ತಾ ರಮೇಶ್ ಅವರೇ? ಹೌದು. ಇವಾಗ ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಹೋಗ್ತೀವಿ. ಅಲ್ಲೂ ಸ್ವಲ್ಪ ರಮೇಶ್ ಹತ್ರ ಮಾತಾಡ್ಬಿಟ್ಟು ಇವಾಗ ನಾವು ಗದಗದಿಂದ ವೆಂಕಟಾಪುರ ಬಂದಿರ ದಾರಿಯಲ್ಲಿ ಆ ಕಪ್ಪದ ಗುಡ್ಡ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ ವೀಕ್ಷಕರಿಗೆ, ಯಲ್ಲಮ್ಮ ದೇವಿ ದೇವಸ್ಥಾನ ನೋಡಿ. ಇದು ಮಹಾದ್ವಾರ, ಮೇನ್ ಎಂಟ್ರೆನ್ಸ್. ಯಲ್ಲಮ್ಮ ದೇವಿ ದೇವಸ್ಥಾನ ಎಲ್ಲಿ ಹೋಗ್ತಾ ಇದ್ದೀವಿ ರಮೇಶ್ವರ? ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟು? ಹೌದು, ಯಲ್ಲಮ್ಮ ದೇವಸ್ಥಾನ ಮುಂದೆ ಇದೆಯಾ?
ನಾಗವಿ ಯಲ್ಲಮ್ಮ ದೇವಸ್ಥಾನ ನೋಡಿ. ನಾಗವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಮೇನ್ ಎಂಟ್ರೆನ್ಸ್. ಸೊ ಗದಗದಿಂದ ವೆಂಕಟಾಪುರ ಹೋಗ್ತಾ ಇರುವಾಗ ನಾವು ನಾಗವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಾನು ನಿಮಗೆ ಹೇಳಿದ್ದೆ ದೇವಸ್ಥಾನಕ್ಕೆ ಹೋದ್ಮೇಲೆ ಕಪ್ಪದ ಗುಡ್ಡದ ಬಗ್ಗೆ ರಮೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೆಲ್ಲ ತುಂಬ ಮಾಹಿತಿ ಇದೆ ಅದ್ರ ಬಗ್ಗೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಇವಾಗ ನೀವು ನೋಡ್ದಂಗೆ ನಾಗವಿ ಯಲ್ಲಮ್ಮ ದೇವಸ್ಥಾನ ನೋಡಿದ್ವಿ. ಇಲ್ಲಿಂದ ಸ್ವಲ್ಪ ಮುಂದೆ ತೋರಿಸ್ತಿದೆ ಎಲ್ಲ ಕಪ್ಪದ ಗುಡ್ಡ ಇದೆ ನೋಡಿ ವೀಕ್ಷಕರೇ. ರಮೇಶ್ ಅವ್ರ ನಮ್ಮ ಜೊತೆಗೆ ಬರಬೇಕು ಅಂದರೆ ದಯವಿಟ್ಟು ಬನ್ನಿ ರಮೇಶ್ ಅವರೇ. ರಮೇಶ್ ಅವರೇ ತುಂಬ ತುಂಬ ಸ್ವಾಗತ ನನ್ನ ಚಾನೆಲ್ ಸಿಂಪಲ್ ಸುಧೀರ್ ಕನ್ನಡ ಬ್ಲಾಗ್ಸಿಗೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ತುಂಬ ಧನ್ಯವಾದ ಹೇಳಬೇಕು ಅಂದ್ಕೊಂಡಿದ್ದೀನಿ. 2 ದಿವಸ ಆಯಿತು ನೀವು ಸತತವಾಗಿ ನಮಗೆಲ್ಲ ಬಾದಾಮಿ ಬನಶಂಕರಿ ಹಾಗೂ ನಿನ್ನೆ ಸಾಯಂಕಾಲ ತ್ರಿಕೂಟೇಶ್ವರ ದೇವಸ್ಥಾನ ಹಾಗೂ ವೀರನಾರಾಯಣ ದೇವಸ್ಥಾನ ಎಲ್ಲ ತೋರಿಸಿದಿರಿ. ಇವಾಗ ನಮ್ಮದು 2ನೇ ದಿವಸ ಇವತ್ತು ರಾತ್ರಿ ಬೆಂಗಳೂರಿಗೆ ಹೋಗಬೇಕು, ವೆಂಕಟಾಪುರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬರ್ತಾ ಇರುವಾಗ ನೀವು ಕಪ್ಪದ ಗುಡ್ಡ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ ಇವಾಗ ನಾವು ನಾಗವಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕಪ್ಪದ ಗುಡ್ಡ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದರ ಮಹತ್ವದ ಬಗ್ಗೆ ಹೇಳಿ, ಏನಿದೆ ಅಂತ ಇದ್ರ ಬಗ್ಗೆ. ಇದು ಆಯುರ್ವೇದಿಕ್ ಕ್ಷೇತ್ರ ಇದೆ. ಓಕೆ. ಗುಡ್ಡದಾಗ ಆಯುರ್ವೇದಿಕ್ ಇದನ್ನು ಸಿಗ್ತೈತಿ. ಆಮೇಲೆ ಇಲ್ಲಿ ಮೈನ್ಸ್ ಸಿಗ್ತೈತಿ. ಇಲ್ಲಿ ಕಬ್ಬಿಣದ ಸಿಗ್ತೈತೆ ಅಂತೇಳಿ ಎಲ್ಲ ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಪರಿಸರವಾದಿಗಳು ಅದನ್ನ ಸ್ಟಾಪ್ ಮಾಡಿದ್ದಾರೆ. ಹೌದಾ? ಆದರೂ ಇನ್ನೂ ಕಳ್ಳದಂಧೆ ನಡೀತಾ ಇದೆ, ಅದು ಕಡಿಮೆ ಮಾಡಬೇಕು. ಆಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಪ್ರಾಣಿಗಳು ಪಕ್ಷಿಗಳು ಭಾಳ ಇರ್ತಾವೆ. ಆಯುರ್ವೇದಿಕ್ ಇದೆಲ್ಲ ಔಷಧ ಗಿಡಗಳು ಸಿಗ್ತಾವೆ ಇಲ್ಲಿ. ರಮೇಶ್ ಅವರೇ, ಇವಾಗ ನೀವು ಹೇಳಿದ್ದೀರಾ ಅಂದರೆ ಇದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಇದು ಮೈನಿಂಗ್ ಎಲ್ಲ ಈ ಥರ ಎಲ್ಲ ಗೌರ್ಮೆಂಟ್ ಎಲ್ಲ ಅದು ಬ್ಯಾನ್ ಮಾಡಿದೆ, ಆದರೂ ಕೂಡ ಜನಗಳು ಬಂದು ಅದು ಮಾಡ್ತಾ ಇದ್ದಾರೆ ಅಂತ ಅದನ್ನ ಹೇಳ್ತಾ ಇದ್ದೀರಾ ಹೇಗೆ? ಹೌದು. ಹೌದಾ? ಇದನ್ನು ರಕ್ಷಣೆ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಹೌದಾ? ಸರಿ ಸರಿ.